ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಇಂದಿನ ವಿಶೇಷ ಸಂದೇಶ. ಬಾಪೂಜಿಯವರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಸಮಯದಲ್ಲಿ ಮಕ್ಕಳೇ, ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಗೊಂದಲ, ಆತಂಕ ಹಾಗೂ ನಿಮ್ಮ ಸಂಬಂಧಿಗಳು ನಿಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಂದು ಈಗ ಪರಿವರ್ತನೆಗೆ ಒಳಗಾಗುತ್ತಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಈಗ ಏನೆಲ್ಲ ಏರುಪೇರುಗಳು ಬರುತ್ತಿದೆಯೋ ಅದನ್ನೆಲ್ಲ ನೀವು ಈಸಿಯಾಗಿ ಅಕ್ಸೆಪ್ಟ್ ಮಾಡುತ್ತಾ ಮುಂದುವರಿಯುವುದನ್ನು ಕಲಿಯಬೇಕಿದೆ. ಏಕೆಂದರೆ ಇದುವೇ ಮುಂದುವರಿಯಲಿಕ್ಕೆ ಸರಿಯಾದಂತಹ ಮಾರ್ಗ. ಪ್ರತಿಯೊಂದನ್ನು ಸ್ವೀಕರಿಸಿ ಮುಂದುವರಿಯಿರಿ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮನಸ್ಸಿನ ಪ್ರಭಾವ ನಮ್ಮ ಶರೀರದ ಮೇಲೆ ಹಾಗೂ ಶರೀರದ ಪ್ರಭಾವ ನಮ್ಮ ಸಂಬಂಧಗಳ ಮೇಲೆ ಬೀಳುತ್ತದೆ. ಹಾಗೂ ಈಗ ಪರಿವರ್ತನೆಯ ಸಮಯ ಬಹಳ ಫಾಸ್ಟಾಗಿ ಓಡುತ್ತಿರುವ ಕಾರಣ ನೀವು ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಬಹಳ ಕಷ್ಟ ಅನ್ನಿಸ್ತಾ ಇದೆ. ಅಂದರೆ ಏನಾಗ್ತಾ ಇದೆ ಅನ್ನೋದೇ ನಿಮಗೆ ಸರಿಯಾಗಿ ತಿಳಿದು ಬರ್ತಿಲ್ಲ. ಹೀಗಾಗಿ ನಿಮ್ಮನ್ನು ನೀವು ಪ್ರತಿಯೊಂದರ ಪ್ರಭಾವಕ್ಕೆ ಒಳಗಾಗದಂತೆ ಸ್ವತಂತ್ರವಾಗಿ ಇಡುವುದನ್ನು ಕಲಿಯಬೇಕು. ಎಲ್ಲ ಪ್ರಭಾವಗಳಿಂದ ದೂರ ಉಳಿಯಬೇಕು. ಅಂದರೆ ನಿಮ್ಮ ಮನಸ್ಸನ್ನು ಹಗುರವಾಗಿ ಇಡುವಂತೆ ನೋಡಿಕೊಳ್ಳಿ. ಮನಸ್ಸು ಹಗುರವಾಗಿರಲಿ. ಸದಾ ನೀವು ಹಗುರವಾಗಿರಿ. ಮನಸ್ಸನ್ನು ಉಲ್ಲಾಸದಲ್ಲಿಡಿ. ಸಂತೋಷವಾಗಿರಿ. ಈ ಒಂದು ನಿಟ್ಟಿನಲ್ಲಿ ನೀವು ಅತಿ ಹೆಚ್ಚು ಗಮನವನ್ನು ಈಗ ನೀಡಬೇಕಿದೆ. ಈ ರೀತಿ ನೀವು ನಿಮ್ಮ ಮೇಲೆ ನೀವು ಗಮನ ಕೊಡುತ್ತಾ ಇದ್ದಾಗ್ಯೂ ಸಹ ಮನಸ್ಸಿನಲ್ಲಿ ಗೊಂದಲ, ಆತಂಕಗಳು ಏಳುತ್ತಿದ್ದರೆ ಅದನ್ನೆಲ್ಲ ನೀವು ಪರಮಪಿತನಿಗೆ ಸಮರ್ಪಿಸಿಬಿಡಿ. ಏಕೆಂದರೆ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ಪ್ರತಿಯೊಂದು ಸೆಕೆಂಡ್ ನಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತಿದೆ. ಪ್ರತಿಯೊಂದು ಸೆಕೆಂಡ್ ನಮ್ಮೊಳಗೆ ಪರಿವರ್ತನೆಯ ಕಾರ್ಯ ನಡೆಯುತ್ತಿರೋದ್ರಿಂದ ನಾವು ಗೊಂದಲಕ್ಕೆ ಈಡಾಗುತ್ತಿದ್ದೇವೆ. ಈ ಗೊಂದಲ, ಆತಂಕಗಳನ್ನೆಲ್ಲ ನಾವು ಪರಮಪಿತನಿಗೆ ವಹಿಸಿ ನಿಶ್ಚಿಂತರಾಗಿ ಮುಂದುವರಿಯುವುದನ್ನು ಕಲಿಯಬೇಕಿದೆ. ಪ್ರತಿ ಕ್ಷಣವೂ ನಮ್ಮ ಪರಿವರ್ತನೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಾಣಿಯಲ್ಲಿ ಈ ರೀತಿ ಹೇಳಿದ್ದಾರೆ. ರಾತ್ರಿ ನಾವು ಮಲಗಿದ್ದಾಗ, ಗಾಢ ನಿದ್ದೆಯಲ್ಲಿದ್ದಾಗ ಪರಮ ಆಕಾಶದ ಒಂದು ಸೆಲ್ಲನ್ನು ಬೇಹದ್ನ ಪರಮಪಿತ ತಂದೆ ನಮ್ಮಲ್ಲಿ ಹಾಕುತ್ತಿರುತ್ತಾರೆ. ನಿದ್ರಾವಸ್ಥೆಯಲ್ಲಿದ್ದಾಗ ಹಾಗೂ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಈ ಒಂದು ಕಾರ್ಯವನ್ನು ಬಾಪೂಜಿಯವರು ಮಾಡುತ್ತಿರುತ್ತಾರೆ. ನಮ್ಮ ಬಾಡಿಯಲ್ಲಿರುವಂತಹ 100 ಟ್ರಿಲಿಯನ್ ಸೆಲ್ಸ್ಗಳನ್ನು ಈ ಸಮಯದಲ್ಲಿ ಕನ್ವರ್ಟ್ ಮಾಡಲಾಗುತ್ತಿದೆ. ಅವುಗಳಲ್ಲಿ ಪರಿವರ್ತನೆ ಆಗುತ್ತಿದೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಸೆಲ್ಗಳು ನಿಧಾನಗತಿಯಲ್ಲಿ ಪರಿವರ್ತನೆ ಆಗುತ್ತಿದೆ. ಪ್ರತಿಯೊಂದು ಸೆಲ್ನಲ್ಲಿ ಪರಮ ಆಕಾಶದ ಪರಮ ತತ್ವದ ಕಣವನ್ನು ನಮ್ಮ ಸೆಲ್ನಲ್ಲಿ ಸೇರಿಸಲಾಗುತ್ತಿದೆ. ಅಂದರೆ ನಮ್ಮ ಈ ಪಂಚತತ್ವದ ದೇಹ ಈಗಾಗಲೇ ಬಹಳಷ್ಟು ಪರಿವರ್ತನೆಯನ್ನು ಕಂಡಿದೆ. ಬಹಳಷ್ಟು ಪರಿವರ್ತನೆ ಆಗುತ್ತಿದೆ. ಆದರೆ ಅದು ನಮಗೆ ತಿಳಿದು ಬರುತ್ತಿಲ್ಲ. ಯಾವುದೇ ಆತ್ಮನಲ್ಲಿ ಪರಿವರ್ತನೆಯನ್ನು ನಾವು ಕಾಣಬೇಕು ಅಂತಂದರೆ ಆ ಆತ್ಮನಲ್ಲಿ ಯಾವ ರೀತಿ ಸ್ವಭಾವ, ಸಂಸ್ಕಾರಗಳು ಪರಿವರ್ತನೆ ಆಗಿವೆ ಅದರ ಮೂಲಕ ನಾವು ಆ ಆತ್ಮವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಅಂದರೆ ಆ ಆತ್ಮ ಎಷ್ಟು ಪರಿವರ್ತನೆಯನ್ನು ಕಂಡಿದೆ ಅನ್ನುವುದು ಆ ಆತ್ಮನ ಸ್ವಭಾವ, ಸಂಸ್ಕಾರದ ಮೂಲಕ ಮಾತ್ರ ತಿಳಿಯಲು ಸಾಧ್ಯವಿದೆ. ಈಗ ಈ ಪರಿವರ್ತನೆ ಅನ್ನುವುದು 2 ರೀತಿಯಲ್ಲಿ ಆಗ್ತಾ ಇದೆ. ಪರಮಪಿತ ತಂದೆಯೂ ಸಹ ನಮ್ಮ ಪರಿವರ್ತನೆಗಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ನಾವು ಸ್ವಯಂ ಸ್ವಪರಿವರ್ತನೆಯತ್ತ ಈಗ ಮುನ್ನಡೆಯುತ್ತಿದ್ದೇವೆ. ಈ ರೀತಿ 2 ಪ್ರಕಾರದಲ್ಲಿ ನಮ್ಮ ಪರಿವರ್ತನೆ ಕಾರ್ಯ
ಅತಿ ಶೀಘ್ರವಾಗಿ ನಡೀತಾ ಇದೆ. ಅದಕ್ಕಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಪ್ರತಿಯೊಂದು ಕ್ಷಣ ನಿಮ್ಮಲ್ಲಿ ಪರಿವರ್ತನೆ ಆಗುತ್ತಿದೆ. ಪರಿವರ್ತನೆಯ ಕಾರ್ಯ ನಿಮ್ಮಲ್ಲೀಗ ನಡೆಯುತ್ತಿದೆ. ನಿಮ್ಮಲ್ಲಿ ನಿಶ್ಚಯ ಹಾಗೂ ಸಮರ್ಪಣ ಬುದ್ಧಿ ಬೇಕಿದೆ. ಅಂದರೆ ಯಾವುದೇ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲೀಗ ಏಳಬಾರದು. ಏನೇ ಪರಿಸ್ಥಿತಿ ಜೀವನದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬಂದಾಗಲೂ ಸಹ ಎಲ್ಲವನ್ನು ಆ ಪರಮಪಿತನಿಗೆ ಸಮರ್ಪಣೆ ಮಾಡಿ ಪ್ರತಿಯೊಂದನ್ನು ಸ್ವೀಕರಿಸಿ ಮುನ್ನಡೆಯುವುದನ್ನು ಕಲಿಯಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ದೇಖೋ ಬಚ್ಚೆ, ಮೈ ಆಯಾ ಹಿ ಹೂँ ಆಪ್ಕೆ ಪರಿವರ್ತನ್ ಕೆ ಲಿಯೇ ಅಂತಿದ್ದಾರೆ. ಅಂದರೆ ಮಕ್ಕಳೇ, ನಾನು ಈ ಧರೆಗೆ ಬಂದಿರುವುದೇ ನಿಮ್ಮ ಪರಿವರ್ತನೆಯ ಸಲುವಾಗಿ. और मुझे आप बच्चों से भी ज़्यादा ಜಲ್ದಿ ಹೇ ಅಂತಂದರೆ, ನಾನು ಇಲ್ಲಿ ಹೆಚ್ಚು ಸಮಯ ಉಳಿಯಲಿಕ್ಕಾಗಿ ಬಂದಿಲ್ಲ. ನಾನೂ ಸಹ ಅತಿ ಶೀಘ್ರವಾಗಿ ಇಲ್ಲಿಂದ ಹೊರಡಲು ಸಿದ್ಧನಾಗಿದ್ದೇನೆ. ನಮ್ಮ ಬಾಪೂಜಿಯವರು ಅಥವಾ ದಾದಾಜಿಯವರು, ಮಾಜಿಯವರು ಹಾಗೂ ಎಲ್ಲ ಬೇಹದರ ಮಕ್ಕಳು, ಈಗ ನಾವೆಲ್ಲ ಪಂಚತತ್ವದ ಈ ದೇಹದಲ್ಲಿದ್ದೇವೆ. ಹಾಗೂ ಈ ಪಂಚತತ್ವದ ದೇಹಕ್ಕೆ ತನ್ನದೇ ಆದ ಒಂದು ಆಯುಷ್ಯ ಅನ್ನೋದು ಇದೆ. ಅದನ್ನು ಮೀರಿ ಇಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಎಲ್ಲವೂ ಒಂದು ನಿಯಮಕ್ಕೆ ಒಳಪಟ್ಟು ಇಲ್ಲಿ ನಡೆಯುತ್ತಿರುತ್ತದೆ. ಇಲ್ಲಿಂದ ಹೊರಟ ನಂತರ ನಾವು ಆ ಕಾರ್ಯ ಸ್ವರೂಪದಲ್ಲಿ ಹೋಗಿ ಅಲ್ಲಿ ಸೇವೆಯನ್ನು ಮಾಡಬೇಕಾಗುತ್ತದೆ. ಅಂದರೆ ಈ ಪಂಚತತ್ವದ ಶರೀರದ ಆಯುಷ್ಯ ಮುಗಿದ ನಂತರ ನಾವು ಆಕಾರಿ ಸ್ವರೂಪದಲ್ಲಿ ಹೋದಾಗ್ಯೂ ಅಲ್ಲಿಯೂ ಸಹ ನಾವು ಸೇವೆಯನ್ನು ಮಾಡುತ್ತಿರಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮಗಾಗಿ ಇಲ್ಲಿ ಬಂದಿದ್ದೇನೆ. ನನಗೆ ನಿಮಗಿಂತಲೂ ಸಹ ಹೆಚ್ಚು ಅವಸರವಿದೆ ಇಲ್ಲಿಂದ ಬಿಡಿಸಿಕೊಳ್ಳಲು. ಅಂತಂದರೆ ನಾನು ಇಲ್ಲಿ ಹೆಚ್ಚು ಕಾಲ ಇರಲು ಬಯಸೋದಿಲ್ಲ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪರಿವರ್ತನೆಯ ಕಾರ್ಯವಂತೂ ಬಾಪೂಜಿಯವರು ನಿರಂತರವಾಗಿ ಮಾಡುತ್ತಲೇ ಇದ್ದಾರೆ. ಆದರೆ ನಾವು ಮಕ್ಕಳು ಕೂಡ ಸ್ವಪರಿವರ್ತನೆಯತ್ತ ಹೆಚ್ಚಿನ ಗಮನವನ್ನು ನೀಡಬೇಕು. ನಮ್ಮ ಸ್ವಪರಿವರ್ತನೆ ಅಂದರೆ, ನಾನು ಆತ್ಮ, ತಂದೆಯ ಸ್ವರೂಪ, ಪರಮ ಪ್ರಕಾಶ, ಪರಮ ಶಾಂತಿಯ ಸ್ವರೂಪವಾಗಿದ್ದೇನೆ ಎಂದುಕೊಳ್ಳುತ್ತಾ ಈ ಶಾಂತ ಸ್ವರೂಪ ಪರಮ ಪ್ರಕಾಶದ ಸ್ವರೂಪದಲ್ಲಿ ನಮ್ಮ ಶರೀರವನ್ನು ನೋಡಿಕೊಳ್ಳಬೇಕು. ಕುಳಿತಾಗ, ನಿಂತಾಗ, ನಡೆಯುವಾಗ ಪ್ರತಿಯೊಂದು ಕ್ಷಣ ನಾವು ಪರಮ ಪ್ರಕಾಶದ ಸ್ವರೂಪದಲ್ಲಿಯೇ ಈ ನಮ್ಮ ಶರೀರವನ್ನು ನೋಡುತ್ತಿರಬೇಕು. ಪ್ರತಿ ಕ್ಷಣ ನಾನು ಆತ್ಮ ಡಿಟ್ಯಾಚ್ ಆಗಿ ಸಾಕ್ಷಿ ಭಾವದಲ್ಲಿ ನಮ್ಮ ಶರೀರವನ್ನು ಲೈಟ್ನ ಸ್ವರೂಪದಲ್ಲಿ ಕಾಣಬೇಕು. ಪರಮ ಶಾಂತಿ, ಪರಮ ಪ್ರಕಾಶದ ಸ್ವರೂಪದಲ್ಲಿ ಕಾಣಬೇಕು. ನಾನು ಆತ್ಮ ಪಾಯಿಂಟ್ ಆಫ್ ಲೈಟ್ ಈ ಶರೀರದಲ್ಲಿ ವಾಸವಾಗಿದ್ದೇನೆ. ಪಾಯಿಂಟ್ ಆಫ್ ಲೈಟ್ನ ಸ್ವರೂಪದಲ್ಲಿ ನಾನೂ ಸಹ ಪರಮ ಪ್ರಕಾಶದ ಸ್ವರೂಪನಾಗಿದ್ದೇನೆ. ಅಂದರೆ ತಂದೆಯ ಸ್ವರೂಪದಲ್ಲಿ, ಫರಿಷ್ಠಾ ಸ್ವರೂಪದಲ್ಲಿ, ನನ್ನ ಒರಿಜಿನಲ್ ಸ್ವರೂಪದಲ್ಲಿ, ಆತ್ಮ ಸ್ವರೂಪದಲ್ಲಿ ಸದಾ ಸೆಟ್ಟಾಗಿದ್ದೇನೆ ಅನ್ನೋದನ್ನು ಸದಾ ಕಾಲಕ್ಕೂ ಅನುಭವಕ್ಕೆ ತಂದುಕೊಳ್ಳುತ್ತಿರಬೇಕು. ಇದುವೇ ನಮ್ಮ ಸ್ವಪರಿವರ್ತನೆ ಆಗಿರುತ್ತದೆ. ಇದನ್ನು ಬಹಳ ಗಮನವಿಟ್ಟು ನಾವು ತಿಳಿದುಕೊಳ್ಳಬೇಕು ಹಾಗೂ ಇದರ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಿರಬೇಕು. ಆಗಲೇ ನಮ್ಮ ಸ್ವಪರಿವರ್ತನೆ ಸಾಧ್ಯ. ಸ್ವಪರಿವರ್ತನೆಯ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ಸನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಅದುವೇ ನಮ್ಮನ್ನು ನಾವು ಪರಮ ಪ್ರಕಾಶದ ಸ್ವರೂಪದಲ್ಲಿ ನೋಡಿಕೊಳ್ಳುವುದು. ಪರಮಪಿತ ತಂದೆ ನಮ್ಮ ಒಂದೊಂದು ಸೆಕೆಂಡಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಸಂಕಲ್ಪಗಳನ್ನು ತಿಳಿದುಕೊಳ್ತಾ ಇದ್ದಾನೆ, ಅರಿತಿದ್ದಾನೆ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಪಿತ ನಮ್ಮ ಅತಿ ಸೂಕ್ಷ್ಮ ಸಂಕಲ್ಪಗಳನ್ನು ಸಹ ಹಿಡಿಯುತ್ತಿದ್ದಾನೆ. ಅಂದರೆ ಎಲ್ಲವೂ ಮೇಲೆ ರೆಕಾರ್ಡ್ ಆಗುತ್ತಿದೆ. ನಮ್ಮ ಸಂಕಲ್ಪಗಳೆಲ್ಲ ರೆಕಾರ್ಡ್ ಆಗ್ತಾ ಇದೆ ಅಂತಂದರೆ ನಮ್ಮ ಸಂಕಲ್ಪಗಳು ಕೇವಲ
ನನ್ನ ಒಂದು ಉದ್ಧಾರಕ್ಕಾಗಿ ನಾನು ವಿಚಾರ ಮಾಡುತ್ತಿದ್ದೇನೆಯೇ, ಕೇವಲ ನನ್ನ ಪರಿವಾರ, ನಾನು, ಅಥವಾ ಸಂಪೂರ್ಣ ವಿಶ್ವದ ಕಲ್ಯಾಣಕ್ಕಾಗಿ ನನ್ನ ಸಂಕಲ್ಪಗಳು ನಡೆಯುತ್ತಿವೆಯೇ ಅನ್ನುವುದೆಲ್ಲ ಮೇಲೆ ರೆಕಾರ್ಡ್ ಆಗುತ್ತಿದೆ. ಪ್ರತಿಯೊಂದು ಸೂಕ್ಷ್ಮದಲ್ಲಿ ಬಾಪೂಜಿಯವರು ಗಮನಿಸುತ್ತಾ ಇದ್ದಾರೆ. ಈ ತಮೋಪ್ರಧಾನವಾದಂತಹ ಜಗತ್ತಿನಲ್ಲಿ ದೇಹಧಾರಿಗಳಾಗಿ ಉಳಿದುಕೊಂಡು ನಾವು ನಮ್ಮ ಸ್ವಪರಿವರ್ತನೆಯನ್ನು ನಾವು ಮಾಡಿಕೊಳ್ಳಲೇಬೇಕಿದೆ. ನಮ್ಮಲ್ಲಿ ಒಂದು ಅದಮ್ಯವಾದಂತಹ ವಿಶ್ವಾಸವಿರಬೇಕು. ಅದೆಂದರೆ ನಾನು ಇಲ್ಲಿಗೆ ಬಂದಿರುವುದೇ ಈ ಒಂದು ಜಗತ್ತಿನ ಪರಿವರ್ತನೆಯನ್ನು ಮಾಡುವ ಸಲುವಾಗಿ. ಅಂದರೆ ನಾನು ಸ್ವಯಂ ನನ್ನ ಪರಿವರ್ತನೆಯನ್ನು ಮಾಡಿಕೊಂಡು ಲೈಟ್ ಸ್ವರೂಪ ಧಾರಣೆ ಮಾಡಿಕೊಂಡು ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿ ತಂದೆಯನ್ನು ಪ್ರತ್ಯಕ್ಷಪಡಿಸಿ ನಂತರ ನನ್ನ ಪರಮಪಿತ ತಂದೆಯೊಂದಿಗೆ ನನ್ನ ಮೂಲ ಪರಂಧಾಮವನ್ನು ಸೇರಲೆಂದೇ ನಾನಿಲ್ಲಿಗೆ ಬಂದಿದ್ದೇನೆ ಎನ್ನುವಂತಹ ಅಚಲವಾದ ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಇರಬೇಕು. ಆಗಲೇ ಪರಿವರ್ತನೆ ಸಾಧ್ಯ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಮಾತ್ರ ಈ ಪರಿವರ್ತನೆಯ ಕಾರ್ಯವನ್ನು ಮಾಡಲು ಸಾಧ್ಯ. ಏಕೆಂದರೆ ನೀವು ಮಕ್ಕಳು ತಂದೆಯ ಮುದ್ದಿನ ಮಕ್ಕಳಾಗಿದ್ದೀರಿ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಂತಹ ಮಕ್ಕಳಾಗಿದ್ದೀರಿ. ಕೆಲವು ಮಕ್ಕಳು, ಕೋಟಿಯಲ್ಲಿ ಅತಿ ವಿರಳ ಬೇಹದ್ನ ಮಕ್ಕಳು ಮಾತ್ರ 100% ತಂದೆಯಲ್ಲಿ ನಿಶ್ಚಯ ಬುದ್ಧಿಯನ್ನಿಟ್ಟು ಈ ಕಾರ್ಯವನ್ನು ಮಾಡುತ್ತಿದ್ದಾರೆ. ಶುದ್ಧ ಮನಸ್ಸಿನಿಂದ ಪರಿವರ್ತನೆ ಕಾರ್ಯವನ್ನು ಮಾಡುತ್ತಿರುವ ಮಕ್ಕಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಸಹ ಅದನ್ನೆಲ್ಲ ಪರಮಪಿತ ತಂದೆ ನೋಡಿಕೊಳ್ಳುತ್ತಾನೆ. ನಿಮ್ಮ ಪರಮಪಿತ ತಂದೆ ಸದಾ ನಿಮ್ಮೊಂದಿಗಿದ್ದಾನೆ. ಈ ಸಂದರ್ಭದಲ್ಲಿ ಮಕ್ಕಳ ಜೀವನದಲ್ಲಿ ಅನೇಕ ಏರುಪೇರುಗಳು, ಕರ್ಮ ಬಂಧನಗಳು ಎದುರಾಗುತ್ತಿವೆ. ಇಷ್ಟೇ ಅಲ್ಲದೆ ಸಂಪೂರ್ಣ ಜಗತ್ತಿನಲ್ಲಿಯೂ ಸಹ ಯುದ್ಧ ಇತ್ಯಾದಿ ಸಂಕಟಗಳನ್ನು, ಪರಿಸ್ಥಿತಿಗಳನ್ನು ನಾವು ಇಂದು ಕಾಣುತ್ತಿದ್ದೇವೆ. ಇಂತಹ ಒಂದು ದುಸ್ಥಿತಿಯಲ್ಲಿ, ಕೆಟ್ಟ ಪರಿಸ್ಥಿತಿಯಲ್ಲಿಯೇ ಈ ಪರಿವರ್ತನೆ ಕಾರ್ಯ ಅನ್ನೋದು ನಡೆಯಲಿದೆ ಅಂತ ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಬಾಪೂಜಿ ಹೇಳ್ತಾ ಇದ್ದಾರೆ, ಇಂತಹ ಒಂದು ಆತಂಕದ ಪರಿಸ್ಥಿತಿಯಲ್ಲಿ, ಹಾಹಾಕಾರದ ಪರಿಸ್ಥಿತಿಯಲ್ಲಿಯೇ ಪರಿವರ್ತನೆ ಆಗಲಿದೆ. ಹಾಗೂ ನೀವು ಮಕ್ಕಳು ಯಾವುದಕ್ಕೂ ಸಹ ಹೆದರುವ ಅವಶ್ಯಕತೆ ಇಲ್ಲ. ಸದಾ ತಂದೆ ನಿಮ್ಮೊಂದಿಗೆ ಇದ್ದಾನೆ. ಮಕ್ಕಳೇ, ನೀವು ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆಯಿರಿ. ಅಚಲವಾದ ವಿಶ್ವಾಸವನ್ನಿಟ್ಟು ಪರಿವರ್ತನೆಯ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅಂತ ಬಾಪೂಜಿಯವರು ನಮಗೆ ಹೇಳ್ತಾ ಇದ್ದಾರೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है. जुड़े रहिए. परम शांति सोचो, बोलो परम शांति. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो